ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.1% ವರೆಗೂ ಬಡ್ಡಿ ಪಡೆಯಿರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯ ಸೇನಾ ಪಡೆಗಳು ಅಂದರೆ 3 ಪಡೆಗಳು, ಏರ್ಫೋರ್ಸ್, ಆಮೇಲೆ ಭೂಸೇನೆ, ಆರ್ಮಿ ಮತ್ತು ನಮ್ಮ ನೇವಿ ನೌಕಾಪಡೆ, 3 ಪಡೆಗಳ DGMOಗಳು, ಡೈರೆಕ್ಟರ್ ಜನರಲ್ಸ್ ಆಫ್ ಆಪರೇಷನ್ಸ್. ಆರ್ಮಿಯಲ್ಲಿ DGMO, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಹಾಗೆ ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪರೇಷನ್ಸ್, ಹಾಗೆ ನೇವಿಲಿ ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪರೇಷನ್ಸ್. ಪಾಯಿಂಟ್ ಬೈ ಪಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಾಕ್ಷ್ಯಗಳನ್ನು ಮುಂದಿಟ್ಟು ಜಗತ್ತಿನ ಮುಂದೆ ಭಾರತ ಈ ಆಪರೇಷನ್ ಸಿಂಧೂರ್ನಲ್ಲಿ ಏನೇನು ಮಾಡಿದೆ ಅಂತ ಬಿಚ್ಚಿಟ್ಟಿದ್ದಾರೆ. ಮೊದಲಿಗೆ DGMO ರಾಜೀವ್ ಗಾಯ್ ಮಾತನಾಡಿದ್ರು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಪಹಲ್ಗಾಮ್ ಆದ ಬಳಿಕ ನಾವು ನಿರ್ಧಾರಕ್ಕೆ ಬಂದ್ವಿ, ಸಮಯ ಬಂದಾಗಿದೆ, ಸರಿಯಾಗಿ ಒಂದು ಕಠಿಣವಾಗಿರೋ ಪಾಠವನ್ನು ಕಲಿಸೋಕೆ ಟೈಮ್ ಬಂದಾಗಿದೆ ಅಂತ ನಮಗೆ ಗೊತ್ತಾಯಿತು. ನಾವು ಲೆಕ್ಕ ಇಲ್ಲದಷ್ಟು ಗುರಿಗಳನ್ನು ಅಂದರೆ ಟಾರ್ಗೆಟ್ಗಳನ್ನು ಐಡೆಂಟಿಫೈ ಮಾಡಿದ್ವಿ. ನಮಗೆ ಇಂಟೆಲಿಜೆನ್ಸ್ ಡೈಲಿ ಬೇಸಿಸ್ ಮೇಲೆ ಸಿಗ್ತಾ ಇರುತ್ತೆ. ಲೆಕ್ಕ ಇಲ್ಲದಷ್ಟು ಟಾರ್ಗೆಟ್ಸ್ಗಳಿದ್ದಾವೆ ಪಾಕಿಸ್ತಾನದಲ್ಲಿ. ಅದರಲ್ಲಿ ಕೆಲವನ್ನ ಈ ಪಹಲ್ಗಾಮ್ ಆಗ್ತಿದ್ದ ಹಾಗೆ ನಾವು ಸೀರಿಯಸ್ ಆಗಿ ತಗೊಂಡ ಹಾಗೆ ಖಾಲಿ ಮಾಡಿದ್ರು, ಭಯಕ್ಕೆ ಖಾಲಿ ಮಾಡಿದ್ರು. ನಾವು ಕೂಡ ಉಗ್ರಗಾಮಿಗಳನ್ನು ಮಾತ್ರ ಹೊಡಿಬೇಕು, ಕೊಲಾಟ್ರಲ್ ಡ್ಯಾಮೇಜ್ ಅಕ್ಕಪಕ್ಕದಲ್ಲಿರೋ ನಾಗರಿಕರಿಗೆ ಆಗಬಾರ್ದು ಅನ್ನೋದನ್ನು ಕೂಡ ನಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ವಿ. ಫೈನಲಿ 9 ಹೈ ವ್ಯಾಲ್ಯೂ ಟಾರ್ಗೆಟ್ಗಳನ್ನು ಫೈನಲೈಸ್ ಮಾಡ್ಕೊಂಡ್ವಿ. ನೋಡಿ, ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ಅಂದರೆ ಲೆಕ್ಕವಿಲ್ಲದಷ್ಟು ಟಾರ್ಗೆಟ್ಸಲ್ಲಿ ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ಹೊಡೆದಿದ್ದಲ್ಲಿಗೆ ಹೆಡ್ ಕ್ವಾರ್ಟರ್ಗಳಿಗೆ ಉಗ್ರರದು. ಕೇರ್ಫುಲಿ ಸ್ಕ್ರೂಟಿನಿ ಮಾಡಿ, ಟೆರೈನ್ ಅನಾಲಿಸಿಸ್ ಮಾಡಿ, ಸೂಟ್ ಆಗೋ ಆಯುಧವನ್ನು ಆಯ್ಕೆ ಮಾಡಿಕೊಂಡ್ವಿ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಕಟ್ಟಡವನ್ನು ಯಾವ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿದ್ದಾರೆ, ಅದಕ್ಕೆ ನಾವು ಹೊಡೆಯೋಕ್ಕೆ ಯಾವ ವೆಕ್ಟರ್ ಯೂಸ್ ಮಾಡಬೇಕು, ಅಂದರೆ ಯಾವ ಮಿಸೈಲೋ ಸ್ಫೋಟಕವನ್ನು ಯಾವ್ದು ಯೂಸ್ ಮಾಡಬೇಕು ಅದನ್ನು ಡಿಸೈಡ್ ಮಾಡಿದ್ವಿ. ಎವಿಡೆನ್ಸ್ ತರಬೇಕಲ್ಲ, ಅದು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ದಂಗಿತ್ತು ನಮ್ಮ ಸೇನೆ. ಎವಿಡೆನ್ಸ್ ತರೋಕೆ ನಾವು ಈ ಸಲ ಕ್ಯಾಮರಾಗಳನ್ನು ಕೂಡ ಸೆಟಪ್ ಮಾಡಿದ್ವಿ. ಡ್ರೋನ್ಗಳಾಗಿರ್ಬೋದು, ಅದು ಯಾವುದೋ ಥರ ಆಗಿರ್ಬೋದು. ಸೇನೆಯವರದನ್ನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಾವು ಕೇಳಲೂಬಾರ್ದು. ಒಟ್ಟಿನಲ್ಲಿ ಕಣ್ಣುಗಳು ಕೂಡ, ಆಕಾಶದಲ್ಲಿ ನಮ್ಮ ಕಣ್ಣುಗಳು ಕೂಡ ಇದ್ವು. ಕೇವಲ ಸ್ಫೋಟಕವನ್ನು ಡೆಲಿವರ್ ಮಾಡೋದು ಮಾತ್ರ ಅಲ್ಲ, ಆ ದೃಶ್ಯಗಳನ್ನು ತರೋಕೆ ಕ್ಯಾಮರಾಗಳನ್ನು ಕೂಡ ನಾವು ಐಸ್ ಇನ್ ದಿ ಸ್ಕೈಸ್, ಆಕಾಶದಲ್ಲಿ ಕಣ್ಣುಗಳನ್ನು ಸ್ಥಾಪನೆ ಮಾಡಿದ್ವಿ. 100ಕ್ಕೂ ಅಧಿಕ ಉಗ್ರರನ್ನು ಹೊಡೆದು ಹಾಕಿದ್ವಿ. ಆಪರೇಷನ್ ಆದಮೇಲೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ದಾಳಿ ಶುರು ಮಾಡಿದ್ರು ಪಾಕಿಗಳು. ಆಗ ನಾವು ಏರ್ಫೋರ್ಸ್, ನೇವಿ ಮತ್ತು ಭೂಸೇನೆಯ ಕಾಂಬಿನೇಷನ್ನಲ್ಲಿ ಕೌಂಟರ್ ಸ್ಟ್ರಾಟಜಿಯನ್ನು ಹೇಳಿದ್ವಿ. ತಿರುಗೇಟನ್ನು ಕೊಟ್ವಿ. ನೀವು ಏನೆಲ್ಲ ಆಯಿತು ಅಂತ ನೋಡಿದ್ರಿ. ಈಗ ನಾನು ಏರ್ ಮಾರ್ಷಲ್ AK ಭಾರತಿ ಅವರಿಗೆ ಮುಂದಿದ್ದನ್ನು ಹೇಳೋಕೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ರು. ಏರ್ ಮಾರ್ಷಲ್ AK ಭಾರತಿ ಆಮೇಲೆ ಬ್ರೀಫ್ ಮಾಡಿದ್ರು. ಭಾವಲ್ಪುರ್, ಮುರಿದ್ಕೆ ನಟೋರಿಯಸ್ ಆಗಿದ್ವು, ಟಾಪ್ ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ಆಗಿದ್ವು. ಕ್ರಿಟಿಕಲ್ ಟಾರ್ಗೆಟ್ ಅನಾಲಿಸಿಸ್ ಸಿಸ್ಟಮನ್ನು ನಾವು ಬಳಸಿದ್ವಿ. ಪ್ರಿಸಿಷನ್ ಏರ್ ಟು ಸರ್ಫೇಸ್ ಗೈಡೆಡ್ ಮ್ಯುನಿಷನ್ ಆಯ್ಕೆ ಮಾಡಿದ್ವಿ. ಕೊಲಾಟ್ರಲ್ ಡ್ಯಾಮೇಜನ್ನು ಅವಾಯ್ಡ್ ಮಾಡಿದ್ವಿ ಅಂತ ಹೇಳಿದ್ರು. ಪ್ರಿಸಿಷನ್ ಏರ್ ಟು ಸರ್ಫೇಸ್ ಗೈಡೆಡ್ ಮ್ಯುನಿಷನ್ ಅಂದರೆ ಇದರಲ್ಲಿ ಗೊತ್ತಾಗುತ್ತೆ, ಫೈಟರ್ ಜೆಟ್ಟನ್ನು ಆಕಾಶಕ್ಕೆ ಹಾರಿಸಿ ಎಕ್ಸಾಕ್ಟಾಗಿ ಪಿನ್ ಪಾಯಿಂಟ್ ಅಕ್ಯುರಸಿಯಲ್ಲಿ ಅಲ್ಲಿಗೆ ಹೋಗಿ ಹೊಡೆಯುವ ಗುರಿ ನಿರ್ದೇಶಿತ ಸ್ಫೋಟಕಗಳು, ಅದನ್ನು ಬಳಸಿ ಹೊಡೆಯಲಾಯಿತು. ಮುರಿದ್ಕೆ ಮ್ಯಾಪ್ ತೋರಿಸಿದ್ರು. 4 ಸ್ಫೋಟಕಗಳು ಬಂದು ಬೀಳೋದು ಮತ್ತು ಅದು ಸ್ಫೋಟಗೊಳ್ಳೋದನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರು. 3 ಬಿಲ್ಡಿಂಗ್ಗಳು ಕಂಪ್ಲೀಟ್ ನೆಲಸಮ ಆಗಿವೆ. ಬಾವಲ್ಪುರ್ ಅತಿ ದೊಡ್ಡ ಟಾರ್ಗೆಟ್ ಆಗಿತ್ತು, ಅಲ್ಲೂ 4 ಟಾರ್ಗೆಟ್ಗಳನ್ನು ನೆಲಸಮ ಮಾಡಲಾಗಿದೆ. ಆ ದಾಳಿ ಬೆನ್ನಲ್ಲೇ ನಾವು ಏರ್ ಡಿಫೆನ್ಸ್ ಮೇಂಟೈನ್ ಮಾಡಿದ್ವಿ. 7ನೇ ತಾರೀಕು ಸಂಜೆ ಪಾಕ್ ಸೇನೆ ಡ್ರೋನ್ಗಳ ರಾಶಿ ಹಾಕಿ ಸ್ಯಾಚುರೇಟ್ ಮಾಡೋಕೆ ನಮ್ಮನ್ನು ಪ್ರಯತ್ನ ಪಟ್ಟರು. ಅಂದರೆ ಎಲ್ಲಿ ನೋಡಿದ್ರು ಡ್ರೋನ್ ಕಾಣಬೇಕು ನಮಗೆ, ಆ ರೀತಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆಲ್ಮೋಸ್ಟ್ ಎಲ್ಲವನ್ನು ಹೊಡೆದು ಹಾಕಿದ್ವಿ. ಕೆಲವು ಮಾತ್ರ ನುಗ್ಗಿದ್ವು, ಸಣ್ಣ ಪುಟ್ಟಕ್ಕೆ ನಮಗೆ ಡ್ಯಾಮೇಜ್ ಮಾಡಿದಾವೆ ಅಷ್ಟೇ. ನಾವು ಕೌಂಟರ್ ಕೊಟ್ವಿ. ಅದೇ ರಾತ್ರಿ ಇವರು ಪಾಠ ಕಲಿತಿಲ್ವಲ್ಲ, ಅವ್ರಿಗೊಂದು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕಲ್ಲ ಅಂತ ಅವರ ಒಳ ಹೋಗಿ ನಾವು ಅವರ ರೆಡಾರ್ ಸಿಸ್ಟಮನ್ನು ಹೊಡೆದು ಹಾಕಿದ್ವಿ. ನಾವು ಎಸ್ಕಲೇಟ್ ಮಾಡೋಕ್ಕೆ ರೆಡಿ ಇಲ್ಲ, ನೋಡಿ ಸುಮ್ಮನಿರಿ ಸರಿ, ಇಲ್ಲ ಅಂದರೆ ಇದು ಕಂಟಿನ್ಯೂ ಆಗುತ್ತೆ ಅನ್ನೋ ಮೆಸೇಜ್ ಕೊಟ್ವಿ. ಆದರೂ ಕೂಡ ಅವರು ಕೇಳಲಿಲ್ಲ ಅಂತ ಹೇಳಿದ್ರು. ಆಮೇಲೆ ರಾಜೀವ್ ಗಾಯ್ ಮಾತನಾಡಿದ್ರು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮತ್ತೊಮ್ಮೆ ಮೈಕ್ ತಗೊಂಡ್ರು. 8-9 ರಾತ್ರಿ ಡ್ರೋನ್ ಹಾಗೂ ಏರ್ ಕ್ರಾಫ್ಟ್ಗಳನ್ನು ಹಾರಿಸಿದ್ರು. ಅವರ ಎಲ್ಲ ಉದ್ದೇಶಗಳು ಫೇಲ್ ಆದವು ಅಂತ ಹೇಳಿದ್ರು.
ಮತ್ತೆ ಭಾರತಿ ಮಾತನಾಡಿದ್ರು, ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪರೇಷನ್ಸ್. 8th ಮತ್ತು 9th ಡ್ರೋನ್ ರೇಡ್ ಮಾಡಿದ್ರು. ಬಾರ್ಡರ್ ಉದ್ದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿದ್ವಿ. ಏರ್ ಡಿಫೆನ್ಸ್ ಸ್ಟ್ರಾಂಗ್ ಇತ್ತು. ಗ್ರೌಂಡ್ಗೆ ಚೂರು ಹಾನಿಯಾಗೋಕೆ ಬಿಟ್ಟಿಲ್ಲ. 8ನೇ ತಾರೀಕು ಕ್ವಾಡ್ ಕಾಪ್ಟರ್ಗಳನ್ನು ಜಾಸ್ತಿ ಹಾರಿಸಿದ್ರು. ಅಂದರೆ ಕೆಲಸಕ್ಕೆ ಬರೆದಿರೋ ಸಣ್ಣ ಪುಟ್ಟ ಡ್ರೋನ್ಗಳನ್ನು ಜಾಸ್ತಿ ಹಾರಿಸಿದ್ರು. ಸರ್ವೆಲೆನ್ಸ್ ಮಾಡೋಕ್ಕೋ ಅಥವಾ ನಮ್ಮ ನಾಗರಿಕರಿಗೆ ಹ್ಯಾರಾಸ್ಮೆಂಟ್ ಮಾಡೋಕ್ಕೋ ಗೊತ್ತಿಲ್ಲ. ಸಣ್ಣ ಪುಟ್ಟ ಸ್ಫೋಟಕಗಳು ಕೆಲವೊಂದು ಖಾಲಿ ಕೂಡ ಇದ್ವು. ಸುಮ್ಮನೆ ರೀತಿ ಮಾಡಿದ್ರು. ಮತ್ತೆ ಜಗಳ ಬೇಕು ಅನ್ನೋದನ್ನು ಅವ್ರು ತೋರಿಸಿದ್ರು. ನಾವು ರೆಸ್ಪಾನ್ಸ್ ಮಾಡಿದ್ವಿ. ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ವಿ. ಸ್ಯಾಮ್ ಸೈಟ್ಗಳು ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಸೈಟ್ಗಳು, ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಟಾರ್ಗೆಟ್ ಮಾಡಿದ್ವಿ. ಅವರ ಡ್ರೋನ್ ಅಟ್ಯಾಕ್ ಆದರೂ ಕೂಡ ಕಂಟಿನ್ಯೂ ಆಯಿತು. ನಾವು ಬೆಳಗ್ಗೆ ಕೌಂಟರ್ ಕೊಟ್ವಿ. ಪಾಕಿಸ್ತಾನ ಆಗ ಸಿವಿಲಿಯನ್ ಏರ್ಕ್ರಾಫ್ಟ್ ಆಪರೇಟ್ ಮಾಡ್ತು. ಅಂದರೆ ಸಿವಿಲಿಯನ್ ಏರ್ಕ್ರಾಫ್ಟ್ಗಳನ್ನು ಅಡ್ಡ ಇಟ್ಕೊಂಡು ಅವರು ನಮ್ಮ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟರು. ನಾವು ಹೊಡೆದ್ರೆ ಸಿವಿಲಿಯನ್ ಏರ್ಕ್ರಾಫ್ಟ್ ಅಡ್ಡ ಬರಬೇಕು, ಅದಕ್ಕೇನಾದ್ರು ಡ್ಯಾಮೇಜ್ ಆದರೆ ಭಾರತದ ಮೇಲೆ ಹೇಳ್ಬೋದು ಅಂಥೇಳಿ, ಅಥವಾ ಈ ಸಿವಿಲಿಯನ್ ಏರ್ಕ್ರಾಫ್ಟ್ ಹಾರ್ತಿದ್ರೆ ಭಾರತ ದಾಳಿ ಮಾಡೋದಿಲ್ಲ ನಮ್ಮ ಮೇಲೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ದುಷ್ಟಬುದ್ಧಿ ಮಾಡಿದ್ರು. ಆಗ ನಮಗೆ ಟ್ಯಾಕ್ಟಿಕಲಿ ಕೆಲವೊಂದಷ್ಟು ಡಿಸ್ಅಡ್ವಾಂಟೇಜ್ ಆಯಿತು. ಆದರೂ ಕೂಡ ನಾವು ಅದೆಲ್ಲವನ್ನ ಮೆಟ್ಟಿ ನಿಂತ್ವಿ ಅಂತ ಹೇಳಿದ್ರು. ನಂತರ 8ನೇ ತಾರೀಕು ಕೂಡ 8 ಗಂಟೆ ದಾಟ್ತಾ ಇದ್ದ ಹಾಗೆ IAF ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಕಡೆ ಒಟ್ಟಿಗೆ ನುಗ್ಗೋಕ್ಕೆ ಪ್ರಯತ್ನ ಪಟ್ಟರು. ರಾಶಿ ರಾಶಿ ಡ್ರೋನ್ಗಳನ್ನು ಮತ್ತು ಕ್ಷಿಪಣಿಗಳನ್ನು ಹಾರಿಸಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವೆಯ್ಟ್ ಮಾಡ್ತಾ ಇದ್ವು. ಎಲ್ಲವನ್ನು ಹೊಡೆದು ಹಾಕಿದ್ವು. ಪೆಚ್ಚೋರಾ ಲೆಗಸಿ ಸಿಸ್ಟಮ್ ಅವುಗಳನ್ನು ಬಳಸಿದ್ವಿ. ಸಮರ್ ಬಳಸಿದ್ವಿ. ಗರುಡ್ ಸ್ನೈಪರ್ಗಳನ್ನು ಕೂಡ ಬಳಸಿದ್ವಿ. ಎಲ್ಲವನ್ನು ಹೊಡೆದು ಹಾಕಿದ್ವಿ ನಾವು ನಮ್ಮ ಎದುರಾಳಿ ಕಡೆಯಿಂದ ಬಂದಂಥ ಟಾರ್ಗೆಟ್ಗಳನ್ನು ಅಂತ ಹೇಳಿದ್ರು. ಈಗ ಟೈಮ್ ಬಂದಿತ್ತು. ಇವ್ರು ಪಾಠ ಕಲಿತಾ ಇಲ್ಲ. ಇವರಿಗೆ ಸೀರಿಯಸ್ ಆಗಿ ಲೈಫ್ ಟೈಮ್ ಮರೆದೇ ಇರೋ ಒಂದು ಬುದ್ಧಿ ಕಲಿಸಬೇಕಾಗಿತ್ತು. ಹಾಗಾಗಿ ಎಲ್ಲಿ ನೋಯುತ್ತೋ ಅಲ್ಲಿಗೆ ಹೊಡೆಯೋ ಪ್ಲಾನ್ ಮಾಡಿದ್ವಿ. ಅಟ್ಯಾಕ್ ಆನ್ ಏರ್ ಬೇಸಸ್, ಕಮಾಂಡ್ ಸೆಂಟರ್ಸ್, ಏರ್ ಡಿಫೆನ್ಸ್, ಅಲ್ಲೆಲ್ಲ ನಾವು ಟಾರ್ಗೆಟ್ ಲಿಸ್ಟ್ ಮಾಡಿಕೊಂಡು ಹೊಡೆಯೋಕ್ಕೆ ಶುರು ಮಾಡಿದ್ವಿ. ಚುನಿಯಾ ರೆಡಾರ್ ಸಿಸ್ಟಮ್ ಹೊಡೆದ್ವಿ. ಏರ್ಕ್ರಾಫ್ಟ್ ಹ್ಯಾಂಗರನ್ನು ಹೊಡೆದ್ವಿ. ನಾವು ಪಾಕ್ನಲ್ಲಿರೋ ಎಲ್ಲ ಸಿಸ್ಟಮ್ಗಳನ್ನು ಹೊಡೆಯೋ ಕೆಪಾಸಿಟಿ ಭಾರತಕ್ಕಿದೆ. ಕಂಪ್ಲೀಟ್ ಏರ್ ಡಾಮಿನೆನ್ಸ್ ನಮಗಿದೆ. ಪಸ್ರೂರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ರೆಡಾರನ್ನು ಹೊಡೆದಿದ್ದೀವಿ ಅಂತ ಅದ್ರ ಫೋಟೋ ಕೂಡ ತೋರಿಸಿದ್ರು. ಚುನಿಯಾ ರೆಡಾರ್ ಸುಟ್ಟು ಹೋಗಿರೋದನ್ನು ತೋರಿಸಿದ್ರು. ಆರಿಫ್ ವಾಲಾ ರೆಡಾರ್ ಧ್ವಂಸ ಆಗಿರೋದನ್ನು ತೋರಿಸಿದ್ರು. ಸರ್ಗೋದಾ ಏರ್ ಫೀಲ್ಡ್ ಅಲ್ಲಿ F-16 ಕೂಡ ಇಟ್ಟಿದ್ದಾರೆ. ಏರ್ ಫೀಲ್ಡ್ ಡ್ಯಾಮೇಜ್ ಆಗಿರೋದನ್ನು ಸಾಕ್ಷ್ಯ ಸಮೇತ ತೋರಿಸಿದ್ರು. 2 ಸ್ಫೋಟಕ ಬಿದ್ದಿದೆ, ರಿಪೇರಿ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಈಗ ರಿಪೇರಿ ಕೆಲಸ ನಡೀತಾ ಇದೆ ಅಂತ ತೋರಿಸಿದ್ರು. ರಹೀಮ್ ಯಾರ್ ಖಾನ್ ಅಲ್ಲಿ ದೊಡ್ಡ ಗುಂಡಿ ಬಿದ್ದಿದೆ ರನ್ವೇ ಮೇಲೆ. ಕಾಂಪ್ಲೆಕ್ಸ್ ಮೇಲೂ ಕೂಡ ಸ್ಫೋಟಕ ಬಿದ್ದಿದೆ. ನೂರ್ ಖಾನ್ ಆ ಫೋಟೋ ಕೂಡ ತೋರಿಸಿದ್ರು. ಸಖರ್ ರೆಡಾರ್ ಸೈಟನ್ನು ಹೊಡೆಯಲಾಗಿದೆ. ಅಲ್ಲಿ ಕಪ್ಪು ಮಸಿಯಾಗಿದೆ ರೆಡಾರ್ ಸೈಟ್. ಏರ್ಕ್ರಾಫ್ಟ್ ಶೆಲ್ಟರ್ ಕೂಡ ಹೊಡೆದಿದ್ದಾರಲ್ಲೇ. ಮೇಲ್ಛಾವಣಿ ಕಿತ್ಕೊಂಡು ಹೋಗಿದೆ. ಒಳಗಡೆ ಏರ್ಕ್ರಾಫ್ಟ್ಗಳಿಗೆ ಏನಾಗಿರ್ಬೋದು, ಈ ರೀತಿ ಏರ್ಕ್ರಾಫ್ಟ್ ಕಿತ್ಕೊಂಡು ಹೋಗಿ ಗುಂಡಿ ಬಿದ್ದಾಗ ಅದನ್ನು ಸ್ಟೋರ್ ಮಾಡಿರೋ ಹಂಗರ್ನಲ್ಲಿ ಯೋಚನೆ ಮಾಡಿ. ಬೋಲಾರಿ ಏರ್ ಫೀಲ್ಡ್ ಹೊಡೆದಿದ್ದಾರೆ. ಜಕೋಬಾಬಾದ್ ಏರ್ಕ್ರಾಫ್ಟ್ ಹ್ಯಾಂಗರ್ ಹೊಡೆದಿದ್ದಾರೆ. ನಮ್ಮ ಜಗಳ ಮಿಲಿಟರಿ ಜೊತೆ ಇರಲಿಲ್ಲ, ಉಗ್ರರ ಜೊತೆಗಿತ್ತು. ಆದರೂ ಕೂಡ ಮಿಲಿಟರಿಯವರು ನಮ್ಮ ಮಿಲಿಟರಿಯನ್ನು ಟಾರ್ಗೆಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ, ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ನಾವು ಮಿಲಿಟರಿಯವರಿಗೂ ಪಾಠ ಕಲಿಸಬೇಕಾಯಿತು ಅಂತ ಹೇಳಿದ್ರು. ಎಲ್ಲದಕ್ಕಿಂತ ಸ್ವ್ಯಾಗ್ ಇದ್ದಿದ್ದು ಅಂದರೆ, ಪವರ್ಫುಲ್ ಪಂಚ್ ಕೊಟ್ಟಿದ್ದು ಅಂದರೆ ವೈಸ್ ಅಡ್ಮಿರಲ್ AN ಪ್ರಮೋದ್, ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪರೇಷನ್ಸ್. ಸಬ್ಮರೀನ್, ಶಿಪ್ ಹಾಗೂ ನೇವಿಯಲ್ಲಿ ಏರ್ಪ್ಲೇನ್ಸ್ ಕೂಡ ಇದಾವಲ್ಲ, ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ವಿ. ಟೆಸ್ಟ್ ಮಾಡಿ ಕೂಡ ನಮ್ಮ ಆಪರೇಷನಲ್ ರೆಡಿನೆಸ್ಸನ್ನು ನಾವು ಈ ಪಹಲ್ಗಾಮಾದ ಒಂದೇ ದಿನದಲ್ಲಿ ತೋರಿಸಿದ್ವಿ. ಸಮುದ್ರದಲ್ಲಿ ಫುಲ್ ರೆಡಿ ಮತ್ತು ಫುಲ್ ಕೆಪಾಸಿಟಿಯಲ್ಲಿ ಲೋಡ್ ಮಾಡಿ ನಿಲ್ಲಿಸ್ಕೊಂಡಿದ್ವಿ. ಕರಾಚಿನ ಕೂಡ ಟಾರ್ಗೆಟ್ ಮಾಡೋಕ್ಕೆ ನಾವು ಫಾರ್ವರ್ಡ್ ಏರಿಯಾಸ್ಗೆ ಡಿಪ್ಲಾಯ್ ಕೂಡ ಮಾಡಿದ್ವಿ. ಅವರ ಆಟ ಮಿತಿ ಮೀರಿದಾಗ ಡಿಟರೆಂಟ್ ಪೋಸ್ಚರನ್ನು ತೋರಿಸಿದ್ವಿ. ಪಾಕಿಸ್ತಾನಿ ಹಡಗುಗಳನ್ನು ಮಾನಿಟರ್ ಮಾಡ್ತಾ ಇದ್ವಿ. ಅವರ ಯೂನಿಟ್ಗಳ ಮೂವ್ಮೆಂಟೆಲ್ಲ ನಾವು ನೋಡ್ತಾ ಇದ್ವಿ. ಮ್ಯಾರಿಟೈಮ್ ಗ್ರಿಡ್ ಆ್ಯಕ್ಟಿವ್ ಮಾಡ್ಕೊಂಡಿದ್ವಿ. ಎಸ್ಕಲೇಷನ್ ಕಂಟ್ರೋಲ್ ಮೆಕಾನಿಸಮ್ ಅಳವಡಿಸ್ಕೊಂಡಿದ್ವಿ. ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿದ್ದೀವಿ. 3 ಸೇನೆಗಳು ಸೇರಿ ಸೀಸ್ ಫೈರ್ಗೆ ಅವರು ಓಡಿ ಬರುವಂತೆ ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳಿದ್ರು. ಮತ್ತೆ ಗಾಯಿ ಮಾತನಾಡಿದ್ರು. DGMO ಇವರೇನು ಹೇಳಿದ್ರು ಅಂದರೆ, ಪಾಕ್ನ DGMO ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. 15:35 hours ಅಂದರೆ 3 ಗಂಟೆ 35 ನಿಮಿಷ 10ನೇ ತಾರೀಕು ಅವರು ನನಗೆ ಕಾಲ್ ಮಾಡಿದ್ರು. 17 ಗಂಟೆಗೆ ಸೀಸ್ ಫೈರ್ ಡಿಸೈಡ್ ಮಾಡಲಾಯಿತು. ಆದರೆ ಡಿಸಪಾಯಿಂಟಿಂಗ್ ವಿಚಾರ ಏನು ಅಂದರೆ, ಮತ್ತೆ ಕೆಲ ಗಂಟೆಗಳಲ್ಲೇ ಸೀಸ್ ಫೈರ್ ಬ್ರೇಕ್ ಮಾಡಿಕೊಂಡು ದುರ್ವರ್ತನೆಯನ್ನು ತೋರಿಸೋಕೆ ಶುರು ಮಾಡಿದ್ರು ಅವರು. ಇವತ್ತು ಬೆಳಗ್ಗೆ ಹಾಟ್ಲೈನಲ್ಲಿ ಮತ್ತೆ ವಾರ್ನಿಂಗ್ ಅವ್ರಿಗೆ ನಾವು ಕಳಿಸಿದ್ದೀವಿ. ಸರಿಯಾಗಿರುತ್ತೆ ರೆಸ್ಪಾನ್ಸ್ ನಿಮಗೆ ಅಂತ ಹೇಳಿದ್ದೀವಿ. ಇವತ್ತು ಅಥವಾ ಇನ್ಯಾವತ್ತಾದರೂ ಬ್ರೇಕ್ ಮಾಡಿದ್ರೆ ಸರಿಯಾಗಿರೋ ರೆಸ್ಪಾಂಡ್ ಮಾಡೋಕ್ಕೆ ನಮ್ಮ ಮುಖ್ಯಸ್ಥರು, ಸೇನಾ ಮುಖ್ಯಸ್ಥರುಗಳು ನಮಗೆ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಕಮಾಂಡರ್ಗಳಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ. ಯಾವ ರೀತಿಯ ಕನೆಟಿಕ್ ರೆಸ್ಪಾನ್ಸ್ ಕೊಡಬೇಕು, ಯಾವ ರೀತಿ ಶಸ್ತ್ರ ಬಳಸಿ ಹೊಡಿಬೇಕು, ಮುಕ್ತ ಸ್ವಾತಂತ್ರ್ಯವನ್ನು ಕಮಾಂಡರ್ಗಳಿಗೆ ಆಲ್ರೆಡಿ ಕೊಡಲಾಗಿದೆ. ಆ ಕಡೆಯಿಂದ ಉಲ್ಲಂಘನೆ ಆದರೆ ಸರಿಯಾಗಿ ವಾಪಸ್ ಬೀಳುತ್ತೆ ಪೆಟ್ಟು ಅಂತ. ಜೊತೆಗೆ ಈ ಹಂತದಲ್ಲಿ ನಮ್ಮ
ಆರ್ಮ್ಡ್ ಫೋರ್ಸಸ್ನ ಸಶಸ್ತ್ರ ಪಡೆಗಳ 5 ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸಿದ್ರು, ಸಂತಾಪ ಸೂಚಿಸಿದ್ರು. ನಾವೆಲ್ಲರೂ ಕೂಡ ಅವರಿಗೆ ಸಂತಾಪವನ್ನು ಸೂಚಿಸೋಣ ಸ್ನೇಹಿತರೆ. ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಜೀವತ್ಯಾಗ ಮಾಡಿದ್ದಾರೆ. ಆದರೆ ಇಲ್ಲಿ ಹೇಗೆ ಪ್ರಾಣವನ್ನು ಕಳ್ಕೊಂಡಿರ್ಬೋದು ಅನ್ನೋ ಪ್ರಶ್ನೆಗೆ, ಗಡಿಯುದ್ದಕ್ಕೂ LOC ಯುದ್ಧಕ್ಕೂ ಕೂಡ ಸಂಘರ್ಷ ಆಗ್ತಾ ಇತ್ತಲ್ಲ, ಅಲ್ಲಿ ಆಗಿರೋ ಸಾಧ್ಯತೆಯೇ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ಇದು ಮುಗಿದ ಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ ಟೈಮ್ನಲ್ಲಿ ಏರ್ಕ್ರಾಫ್ಟ್ಗಳನ್ನು ಹೊಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಲ್ಲ, ಅವರು ಬಾಯಿ ಬಂದಂಗೆ ಹೇಳ್ಕೊಳ್ತಿದ್ದಾರೆ, ಅಷ್ಟು ಏರ್ಕ್ರಾಫ್ಟ್ ಹೊಡೆದ್ವಿ, ಇಂತಿಂಥ ಫೈಟರ್ ಜೆಟ್ಗಳನ್ನೇ ಹೊಡೆದಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ನೀವು ಹೇಳಿ, ಆ ಕಡೆ ಎಷ್ಟು ಫೈಟರ್ ಜೆಟ್ಗಳನ್ನು ಹೊಡೆದ್ರಿ, ನಮ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು. ಅದಕ್ಕೆ ಕೊಟ್ಟಿರೋ ಉತ್ತರ ಕೇಳಿದ್ರೆ, ಪಾಕಿಸ್ತಾನದ ಔರಂಗಜೇಬ ಇದಾನಲ್ಲ, ಅಲ್ಲಿನ ಏರ್ಫೋರ್ಸ್ ಚೀಫು, ಹಿಂಗೆ ಅಂದ್ಕೊಂಡು ನಾಟಕ ಮಾಡ್ತಾ ಇದ್ದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ. ಅವನು ಯಾರೂ ಕೂಡ ಆತನನ್ನು ಒಬ್ಬ ಏರ್ಫೋರ್ಸ್ ಚೀಫ್ ಅಂತ ಹೇಳೋದಿಲ್ಲ. ಒಳ್ಳೆ ಪೋಖ್ರಿಗಳಿರ್ತಾರಲ್ಲ ಬಾಡಿ ಲ್ಯಾಂಗ್ವೇಜ್ ಮಾಡಿಕೊಂಡು, ಆ ರೀತಿ ಆತ ಸ್ವ್ಯಾಗ್ ತೋರಿಸೋಕೆ ಪ್ರಯತ್ನ ಪಡ್ತಾ ಇದ್ದ. ಸುಳ್ಳು ಕತೆ, ಇಷ್ಟು ಫೈಟ್ರ್ ಜೆಟ್ಟು, ಅವುಗಳ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಇದು ಹಿಂಗೆ ಅಂತೆಲ್ಲ. ಆದರೆ ನಮ್ಮವ್ರು ಏನು ಹೇಳಿದ್ರು ಗೊತ್ತಾ, ಅವರ ಒಂದು ಏರ್ಕ್ರಾಫ್ಟ್ ಕೂಡ ಬೌಂಡ್ರಿ ದಾಟೋಕೆ ನಾವು ಬಿಟ್ಟಿಲ್ಲ ನಮ್ಮ ಸೈಡ್ಗೆ. ಅವ್ರು ಏರ್ನಲ್ಲಿದ್ದಾಗಲೇ ನಾವು ಹೊಡೆದಿದ್ದೀವಿ. ಯಾವುದು ಹೊಡೆದಿದ್ದೀರಿ ಅಂತ ಕೇಳಲಾಯಿತು. ಹೈಟೆಕ್ದು ಹೊಡೆದಿದ್ದೀವಿ ಅಂತ ಹೇಳಿದ್ರು. ಯಾಕಂದರೆ ಪಾಕಿಸ್ತಾನಿಯರು ಕೂಡ ಯಾವ ಜೆಟ್ ಹೆಸರನ್ನು ಯೂಸ್ ಮಾಡ್ತಿರಲಿಲ್ಲ. ಯಾವುದು ಯೂಸ್ ಮಾಡಿದರೆ ಕೇಳಿದಕ್ಕೆ, ನಾವು ಹೈಟೆಕ್ ಏರ್ಕ್ರಾಫ್ಟ್ಗಳನ್ನು ಯೂಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಿದ್ರು. ಅದಕ್ಕೆ ಅವರು ಏರ್ಕ್ರಾಫ್ಟ್ ಹೆಸರೆಲ್ಲ ನಾನು ಹೇಳೋಕೆ ಹೋಗೋದಿಲ್ಲ, ಹೈಟೆಕ್ ಅಂತ ಅಂದ್ಕೊಳ್ಳಿ ಅಂತ ಇವರು ಹೇಳಿದ್ರು. ಹೊಡೆದಿದ್ದೀವಿ, ಬಿದ್ದಿದ್ದಾವೆ. ಆದರೆ ಇಷ್ಟು ಬಿದ್ದಿದ್ದಾವೆ, ಅಷ್ಟು ಬಿದ್ದಿದ್ದಾವೆ, ಇಂಥದ್ದೇ ಬಿದ್ದಿದೆ ಅಂತ ನಾನು ನಿಮಗೆ ಹೇಳೋಕ್ಕೆ ನನ್ನ ಹತ್ರ ಅವುಗಳ ಡೆಬ್ರಿಸ್ ಇಲ್ಲ, ರೆಕೇಜ್ ಇಲ್ಲ, ಅವಶೇಷಗಳಿಲ್ಲ. ಯಾಕಂದರೆ ಬೌಂಡ್ರಿಯಿಂದ ಆ ಕಡೆ ಆಗಿರೋದು. ಆದರೆ ಮುಂದಿನ ಕೆಲ ದಿನಗಳಲ್ಲಿ, ನಾನು ಇವಾಗೇನು ಗೆಸ್ ಮಾಡಿ ರ್ಯಾಂಡಮ್ ನಂಬರೆಲ್ಲ ಕೊಡೋಕೆ ಹೋಗೋದಿಲ್ಲ, ಮುಂದಿನ ದಿನಗಳಲ್ಲಿ ಅದರ ಅನಾಲಿಸಿಸ್ ನಡೀತಾ ಇದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಕೂಡ ಇದೆಯಲ್ಲ, ಅಲ್ಲೆಲ್ಲವನ್ನು ಟ್ರ್ಯಾಕ್ ಮಾಡಲಾಗುತ್ತೆ. ಯಾವುದು ಎಲ್ಲಿವರೆಗೆ ಬಂತು, ಹೆಂಗೆ ಡಿಸಪಿಯರ್ ಆಯಿತು ಎಲ್ಲ ನೋಡ್ತಿರ್ತಾರಲ್ಲ. ಆ ಡೇಟಾದ ಎಲೆಕ್ಟ್ರಾನಿಕ್ ವಾರ್ಫೇರ್ನ ಡೇಟಾ, ಎಲೆಕ್ಟ್ರಾನಿಕ್ ಸಿಗ್ನೇಚರ್ನ ಡೇಟಾ, ಅದನ್ನು ಅನಲೈಸ್ ಮಾಡೋ ಕೆಲಸ ಈಗ ನಡೀತಾ ಇದೆ. ಅದನ್ನು ಅನಲೈಸ್ ಮಾಡಿದ್ಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಪಷ್ಟವಾದ ಉತ್ತರ ವಿತ್ ಎಕ್ಸಾಕ್ಟ್ ಫಿಗರ್ಸ್ ಸಿಗುತ್ತೆ ಅಂತ ಅವರು ಹೇಳಿದ್ರು. ಜೊತೆಗೆ ಭಾರತದ ಸೈಡ್ನಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ, ಯಾವ ಏರ್ಕ್ರಾಫ್ಟ್ ಡ್ಯಾಮೇಜ್ ಆಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ 2 ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಿದ್ರು. ನಮ್ಮ ಎಲ್ಲ ಪೈಲಟ್ಗಳು ಆಪರೇಷನ್ ಮುಗಿಸಿ ವಾಪಸ್ ಆಗಿದ್ದಾರೆ ಅಂತ ಹೇಳಿದ್ರು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಎಲ್ಲ ಏರ್ಫೋರ್ಸ್ ಪೈಲಟ್ಗಳು ಆಪರೇಷನ್ ಮುಗಿಸಿ ವಾಪಸ್ ಆಗಿದ್ದಾರೆ ಅಂತ ಹೇಳಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1 ಇದು. ಜೊತೆಗೆ ಏರ್ಕ್ರಾಫ್ಟ್ಗಳನ್ನು ನಾವು ಕಳ್ಕೊಂಡಿದ್ದೀವಾ, ಹಿಟ್ ಆಗಿದೆಯಾ, ಅಥವಾ ಕಳ್ಕೊಂಡೇ ಇಲ್ವಾ, ಒಂದು ಲಾಸ್ ಆಗಿಲ್ವಾ, ಅದು ನಾನು ಏನೂ ಹೇಳಲ್ಲ ಇವಾಗ. ಇದು ಹೇಳೋಕ್ಕೆ ಟೈಮ್ ಅಲ್ಲ, ಯಾಕಂದರೆ ನಾವಿನ್ನೂ ಕೂಡ ಕಾಂಬ್ಯಾಟ್ನಲ್ಲಿದ್ದೀವಿ. ನಾನು ಕೂಡ ಪ್ರತಿ ಇನ್ಫಾರ್ಮೇಷನ್ ಕೂಡ ಅಡ್ವರ್ಸರಿ, ನನ್ನ ಎದುರಾಳಿಗೆ ಒಂದು ಅಡ್ವಾಂಟೇಜ್ ಆಗಬಹುದು. ಒಂದು ಏರ್ಕ್ರಾಫ್ಟ್ ಹೋಗಿಲ್ಲ ಅಂದರೂ ಕೂಡ ಆತ ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಕೊಳ್ಳಿಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಇಂತಿಷ್ಟು ಹೋಗಿದೆ ಅಂದರೂ ಕೂಡ ಅದಕ್ಕೆ ತಕ್ಕಂತೆ ಆತ ತಯಾರಿ ಮಾಡ್ಕೊಳ್ತಾನೆ. ಇಂಥದ್ದು ಹೋಗಿದೆ ಅಂದರೂ ಕೂಡ ಆತ ತಯಾರಿನ ಮಾಡ್ಕೊಳ್ತಾನೆ. ಹಾಗಾಗಿ ಅದನ್ನು ಮಾತನಾಡೋಕೆ ಇದು ಸಮಯ ಅಲ್ಲ. ಬಟ್ ನಿಮಗೆ ಇಷ್ಟು ಹೇಳ್ತೀನಿ, ನಮ್ಮ ಎಲ್ಲ ಪೈಲಟ್ಗಳು ಸೇಫಾಗಿ ಆಪರೇಷನ್ ಮುಗಿಸಿ ಬಂದಿದ್ದಾರೆ ಅನ್ನೋದನ್ನು ಸ್ಪಷ್ಟ ಶಬ್ದಗಳಲ್ಲಿ ನಮ್ಮ ಸೇನಾಧಿಕಾರಿಗಳು ಹೇಳಿದರು. ಜೊತೆಗೆ ಪಾಕ್ ಸೈಡ್ನಲ್ಲಿ 40 ಕ್ಯಾಶುಯಾಲಿಟೀಸ್ ಆಗಿವೆ, 40 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನು ನಮ್ಮ ಸೇನೆಯವರು ಹೇಳಿದ್ರು. ಇದು ಟೋಟಲ್ ಆಪರೇಷನಲ್ಲಿ ಎಷ್ಟಾಯಿತು? ಇದು ನೀವು ಹೇಳ್ತಿರೋದು LOC ಅನ್ಸುತ್ತಲ್ವಾ? ಟೋಟಲ್ ಏರ್ ಆಪರೇಷನ್ಸಲ್ಲಿ ನೀವು ಅವ್ರ ಏರ್ ಬೇಸೆಲ್ಲ ಹೊಡೆದಿದ್ದೀರಲ್ವಾ? ಆಮೇಲೆ ಉಗ್ರರನ್ನ ಹೊಡೆದಾಗಲೂ ಕೂಡ ಕೆಲವರು 100 ಅಂತಾರೆ, ಕೆಲವರು 80 ಅಂತಾರೆ. ಟೋಟಲ್ ಎಕ್ಸಾಕ್ಟ್ ನಂಬರ್ ಎಷ್ಟು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಜೊತೆಗೆ ಎಕ್ಸಾಕ್ಟ್ಲಿ ಹೆಸರುಗಳೇನೇನು ಅಂತ. ಅದಕ್ಕೆ ಪಾಯಿಂಟ್ ನಂಬರ್ 1, ಹೈ ವ್ಯಾಲ್ಯೂ ಉಗ್ರ ಟಾರ್ಗೆಟ್ಗಳಲ್ಲಿ ಕೆಲವರ ಹೆಸರು ಕನ್ಫರ್ಮ್ ಆಗಿದೆ, ಇನ್ನು ಕೆಲವ್ರದ್ದು ಕನ್ಫರ್ಮ್ ಆಗ್ತಾ ಇದೆ. ಜೊತೆಗೆ ನಾವು ಒಟ್ಟು 11 ಲೊಕೇಶನ್, 9 ಏರ್ಬೇಸ್ ಮತ್ತು 2 ರೆಡಾರ್ ಸೆಂಟರ್ಗಳನ್ನು ಧ್ವಂಸ ಮಾಡಿದಾಗ, ಸ್ಟ್ರೈಕ್ ಮಾಡಿದಾಗ ಒಳಗಡೆ ಎಷ್ಟು ಜನ ಇದ್ದರು, ಎಷ್ಟು ಜನ ಸತ್ತೋದ್ರು, ಅದು ಲೆಕ್ಕ ಮಾಡ್ತಾ ಕೂರೋದು ನಮ್ಮ ಕೆಲಸ ಅಲ್ಲ. ಟಾರ್ಗೆಟನ್ನು ಹೊಡೆದು ಬರೋದು ನಮ್ಮ ಕೆಲಸ. ಕೌಂಟ್ ಮಾಡೋದು ಒಳಗಡೆ ಡ್ಯಾಮೇಜು ಯಾರು ಎಷ್ಟು ಜನ ಅದು ಅವ್ರ ಕೆಲಸ. ಹೊಡೆದು ಬರೋದು ನಮ್ಮ ಕೆಲಸ, ದೇಹಗಳನ್ನು ಕೌಂಟ್ ಮಾಡೋದು ಅವ್ರ ಕೆಲಸ ಅನ್ನೋ ಪವರ್ಫುಲ್ ಉತ್ತರವನ್ನು ನಮ್ಮ ಸೇನೆ ಇವತ್ತು ಕೊಟ್ಟಿದೆ. ಜೊತೆಗೆ ಕಡೆದಾಗಿ ಮತ್ತೆ ನೇವಿಯ DGNO, ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪರೇಷನ್ಸ್ ಮಾತನಾಡಿದ್ರು. ಇವರಂತೂ ಎರಡೆರಡೇ ಲೈನ್ ಮಾತಾಡ್ತಿದ್ರು, ಎಲ್ಲದೂ ಪವರ್ಫುಲ್. ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಹೊಡೆತ ಕೊಡೋ ಪೊಸಿಷನಲ್ಲಿ ನಾವು ರೆಡಿ ಇದ್ದೀವಿ. ಮ್ಯಾರಿಟೈಮ್ ಡಾಮಿನೆನ್ಸ್ ನನಗಿದೆ ಅರೇಬಿಯನ್ ಸಿಯಲ್ಲಿ. ಮತ್ತೆ ತಂಟೆಗೆ ಬಂದರೆ ನಾವು ಏನು ಮಾಡ್ತೀವಿ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತು. ಕೆಲ ವಿಚಾರಗಳನ್ನು ಮುಚ್ಚಿಡೋಕ್ಕಾಗಲ್ಲ, ಆಚೆ ಬರುತ್ತೆ.
ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಆದರೆ ಇದರಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಮತ್ತೆ ತಂಟೆಗೆ ಬಂದರೆ ಏನು ಮಾಡ್ತೀವಿ ನಾವು ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತು ಅನ್ನೋದನ್ನು ಅವ್ರು ಹೇಳಿದ್ರಲ್ಲ, ಆ ಪವರ್ಫುಲ್ ಟೋನ್ನಲ್ಲಿ. ಅಷ್ಟು ಸಾಕು ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಿಂತ್ಕೊಂಡಲ್ಲೂ ಕೂಡ ಒದ್ದೆ ಆಗಲಿಕ್ಕೆ. ಜೊತೆಗೆ ಮತ್ತೆ ಉಗ್ರ ದಾಳಿ ಆದರೆ ಆ್ಯಕ್ಟ್ ಆಫ್ ವಾರ್ ಅಂತ, ಅಂದರೆ ಯುದ್ಧದ ರೀತಿ ಕನ್ಸಿಡರ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಬಂತು. ಈಗ ಆಗಿರೋದು ಇನ್ನೇನು, ಮತ್ತೆ ಇದು ಯಾವ ಯುದ್ಧಕ್ಕೂ ಕಮ್ಮಿ ಇಲ್ಲ. ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ನಲ್ಲಿ ಫೈಟರ್ ಜೆಟ್ಗಳು ಟೇಕ್ ಆಫ್ ಆಗಲ್ಲ, ಉಗ್ರರು ಗಡಿನ ಸುಳ್ತಾರೆ. ಆದ್ರೀಗ ಆರ್ಮಿ ನುಗ್ಗೋಕೆ ಪ್ರಯತ್ನ ಪಟ್ಟಿದೆ. ಎಲ್ಲ ಸಿಚುವೇಶನ್ ಒಂದೊಂದು ರೀತಿ ಇರುತ್ತೆ, ಅದಕ್ಕೆ ತಕ್ಕಂತೆ ಉತ್ತರ ಕೊಡಬೇಕಾಗತ್ತೆ. ಇದು ಯಾವುದೇ ಯುದ್ಧಕ್ಕೂ ಕಮ್ಮಿ ಅಲ್ಲ. ನಾವೆಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ, ನಾವೆಲ್ಲದಕ್ಕೂ ಸರ್ವಸನ್ನದ್ಧವಾಗಿದ್ದೀವಿ. ನಿನ್ನೆ ಕೂಡ ಇದ್ವಿ, ಅದಕ್ಕೆ ಹಿಂದಿನ ದಿನ ಇದ್ವಿ. ಸೀಸ್ ಫೈರ್ ಅಂತ ಅವ್ರು ಹೇಳಿ ನಾಟಕ ಮಾಡ್ಕೊಂಡು ಬಂದ್ರಲ್ಲ, ಅದಾದ್ಮೇಲೂ ಕೂಡ ನಾವು ರೆಡಿ ಇದ್ವಿ. ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ಈಗಲೂ ಕೂಡ ರೆಡಿ ಇದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಕಡೆಯದಾಗಿ ಈಗ ಅವ್ರು ಟೈಮ್ ತಗೊಂಡು ಮತ್ತೆ ರೆಡಿಯಾಗಿ ಬಂದರೆ ಅದಕ್ಕೋಸ್ಕರ ಸೀಸ್ ಫೈರ್ ಕೇಳಿದರೆ ಅನ್ನೋ ಪ್ರಶ್ನೆ ಬಂತು. ಎದುರಾಳಿ ಯಾವ ರೀತಿ ರೆಡಿ ಆಗ್ತಾರೆ, ಎಲ್ಲೆಲ್ಲಿಂದ ಏನು ಶಸ್ತ್ರಾಸ್ತ್ರ ತರ್ತಾರೆ, ಅದು ನನಗೆ ಸಂಬಂಧಪಟ್ಟಿರೋ ವಿಚಾರ ಅಲ್ಲ. ನಾನು ನನ್ನ ತಯಾರಿ ಬಗ್ಗೆ ನೋಡ್ಕೊಳ್ತೀನಿ ಅಂತ ನಮ್ಮ ಸೇನಾಧಿಕಾರಿ ಹೇಳಿದ್ರು. ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಸುಮ್ಮನೆ ಒಂದು ಊಹಾತ್ಮಕ ಕತೆ ಹೇಳಿದೆ. ಸುಮ್ಮನೆ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಅದು ಇದು ಅಂಥೇಳಿ ಮ್ಯಾಪ್ನಲ್ಲಿ ವಿಮಾನದ ಆಕೃತಿಯನ್ನು ತೋರಿಸಿ ಹಿಂಗೆ ಹೊಡೆದ್ವಿ ಅಂಥೇಳಿ ಪಾಕಿಸ್ತಾನದ ಔರಂಗಜೇಬ ಏರ್ ಚೀಫ್ ಮಾಡಿದ ಹಾಗೆ ಯಾವ ನಾಟಕಗಳು ಇಲ್ಲ. ವಿತ್ ಕ್ರಿಸ್ಟಲ್ ಕ್ಲಿಯರ್ ಎವಿಡೆನ್ಸ್ ಪ್ರೆಸೆಂಟೇಷನ್ ಅನ್ನು ಕೊಟ್ಟರು ನಮ್ಮ ಸೇನಾಧಿಕಾರಿಗಳಿವತ್ತು. ಮತ್ತೊಂದು ಕಡೆ ಸ್ನೇಹಿತರೆ, ಪಾಕಿಸ್ತಾನದಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚಿಗಳು ಉಗ್ರರ ವಿರುದ್ಧದ ಭಾರತದ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಭಾರತ ಬಲವಾದ ಕ್ರಮ ಕೈಗೊಂಡ್ರೆ ನಾವು ಉಗ್ರ ದೇಶ ಪಾಕಿಸ್ತಾನದ ಮೇಲೆ ವೆಸ್ಟರ್ನ್ ಫ್ರಂಟ್ನಿಂದ ದಾಳಿ ಮಾಡ್ತೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ BLA ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇಂಥ ಆಕ್ರಮಣವನ್ನು ಬೆಂಬಲಿಸೋಕೆ ನಮ್ಮ ಹೋರಾಟಗಾರರು ಸಂಪೂರ್ಣವಾಗಿ ರೆಡಿಯಾಗಿದ್ದಾರೆ. ಭಾರತ ಪಾಕಿಸ್ತಾನವನ್ನು ಎಲಿಮಿನೇಟ್ ಮಾಡೋಕೆ ಫೈನಲ್ ಡಿಸಿಷನ್ ತಗೋಬೇಕು ಅಷ್ಟೇ. ಬಲೂಚ್ ಸೇನೆ ಮತ್ತು ಎಂಟೈರ್ ನೇಷನ್ ವೆಸ್ಟರ್ನ್ ಬಾರ್ಡರ್ನಿಂದ ದಾಳಿ ಮಾಡೋಕೆ ರೆಡಿ ಇದ್ದೀವಿ. ಈಸ್ಟರ್ನ್ ಮತ್ತು ವೆಸ್ಟರ್ನ್ ಬಾರ್ಡರ್ಗಳಿಂದ ಪಾಕಿಸ್ತಾನವನ್ನು ಸುತ್ತುವರಿಯೋಕೆ ನಾವು ರೆಡಿ ಇದ್ದೀವಿ ಅಂತ BLA ಹೇಳಿದೆ. ಪಾಕ್ ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ದೊಡ್ಡ ಸಮಸ್ಯೆಯವರು ಇಡೀ ಜಗತ್ತಿಗೆ, ಮತ್ತು ಸ್ಥಳೀಯವಾಗೂ ಕೂಡ ಈ ಭಾಗಕ್ಕೆ ಸಮಸ್ಯೆ. ಪಾಕ್ನ ಶಾಂತಿಯ ಮಾತುಕತೆಗಳು ಮತ್ತು ಕದನ ವಿರಾಮ ಇದೆಲ್ಲ ಕೇವಲ ಫೇಕ್, ಅವರಿಂದ ಮೋಸಗೊಳ್ಳಬೇಡಿ ಅಂತ ಭಾರತಕ್ಕೆ ಬಲೂಚ್ ಪಡೆ ಒತ್ತಾಯಿಸಿದೆ. ಅಲ್ಲದೆ ನಾವು ವಿದೇಶಿ ಬೆಂಬಲಿತ ಪ್ರಾಕ್ಸಿ ಗುಂಪು ಅನ್ನೋ ಆರೋಪಗಳನ್ನು ಬಲೂಚಿಗಳು ತಿರಸ್ಕರಿಸಿ ನಾವು ಸ್ವತಂತ್ರರು ಅಂತ ಕರ್ಕೊಂಡಿದ್ದಾರೆ. ಅಲ್ಲದೆ ಪಾಕ್ ಭಯೋತ್ಪಾದನೆಯ ಕೇಂದ್ರ ಬಿಂದುವಾಗಿದೆ ಅಂತ BLA ಆರೋಪಿಸಿದೆ. ಪಾಕ್ನ ಪ್ರಸ್ತುತ ವ್ಯವಸ್ಥೆಯನ್ನು ಕಿತ್ತು ಹಾಕದೇ ಇದ್ರೆ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ನೆಲೆಸೋದಿಲ್ಲ. ವಿಶ್ವ ಪಾಕಿಸ್ತಾನವನ್ನು ಉಗ್ರ ಕಂಟ್ರಿ ಅಂತ ಲೇಬಲ್ ಮಾಡಬೇಕು. ಪಾಕ್ನ ಸ್ಥಿತಿ ಹೀಗೆ ಮುಂದುವರೆದ್ರೆ ಈ ಪ್ರದೇಶ ಅಸ್ಥಿರವಾಗಿ ಉಳಿಯುತ್ತೆ, ಉಗ್ರವಾದ ಕೂಡ ಹೀಗೆ ಮುಂದುವರಿಯುತ್ತೆ ಅಂತ BLA ಹೇಳಿದೆ. ಮತ್ತೊಂದು ಕಡೆ ನೂತನ ಪೋಪ್ ಲಿಯೋ 14 ಅಂದರೆ ಕಾರ್ಡಿನಲ್ ರಾಬರ್ಟ್ ಪ್ರಿವೋಸ್ಟ್ ಭಾರತ ಪಾಕ್ ನಡುವಿನ ಕದನ ವಿರಾಮವನ್ನು ಸ್ವಾಗತಿಸಿದ್ದಾರೆ. ಈ ಸುದ್ದಿ ಕೇಳಿ ಖುಷಿಯಾಯಿತು. ಪರಮಾಣು ಶಕ್ತ ರಾಷ್ಟ್ರಗಳು ಯಾವಾಗಲೂ ಶಾಂತಿಯಿಂದ ಇರಬೇಕು ಅಂತ ಬಯಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸೇಂಟ್ ಪೀಟರ್ಸ್ ಸ್ಕ್ವೇರ್ನಲ್ಲಿ ತಮ್ಮ ಭಾನುವಾರದ ಮೊದಲ ಸಂದೇಶದಲ್ಲಿ ಇನ್ಮುಂದೆ ಯುದ್ಧ ಬೇಡ ಅಂತ ವಿಶ್ವದ ಪ್ರಮುಖ ಶಕ್ತಿಗಳಿಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಪಾಕ್ನ ಪಂಜಾಬ್ ಪ್ರಾವಿನ್ಸ್ನಲ್ಲಿರೋ ರಹೀಮ್ ಯಾರ್ ಖಾನ್ ಏರ್ಬೇಸ್ಗೆ ಹಾನಿ ಮಾಡಿತ್ತು. ಇದೀಗ ಈ ಏರ್ಬೇಸ್ ಮುಂದಿನ 1 ವಾರದವರೆಗೆ ಕೆಲಸ ಮಾಡಲ್ಲ ಅಂತ ಘೋಷಿಸಲಾಗಿದೆ. ಪಾಕ್ನ ಸಿವಿಲ್ ಏವಿಯೇಷನ್ ಅಥಾರಿಟಿ ಈ ಘೋಷಣೆ ಮಾಡಿ ನೋ ಟೈಮ್ ಹೊರಡಿಸಿದೆ. ಇದೇ ಆಪರೇಷನ್ನಲ್ಲಿ ಪಾಕ್ನ ನೂರ್ ಖಾನ್ ಏರ್ಬೇಸ್ಗೂ ಭಾರಿ ಡ್ಯಾಮೇಜ್ ಆಗಿರೋದು ಸ್ಯಾಟಲೈಟ್ ಇಮೇಜಸ್ಸಿಂದ ಗೊತ್ತಾಗಿತ್ತು. ಭಾರತೀಯ ಸೇನೆ ಕೂಡ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅದರ ಡೀಟೇಲ್ಸ್ ಅನ್ನು ಕೊಟ್ಟಿದೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಆಂಧ್ರ ಮೂಲದ ಯೋಧ ಎಂ ಮುರಳಿ ನಾಯಕ್ ಕುಟುಂಬಕ್ಕೆ ಆಂಧ್ರ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಅಲ್ಲದೆ 5 ಎಕರೆ ಕೃಷಿ ಭೂಮಿ, ವಸತಿಗಾಗಿ 300 ಚದರ ಯಾರ್ಡ್ ನಿವೇಶನ ಕೊಡ್ತೀವಿ ಅಂತ DCM ಪವನ್ ಕಲ್ಯಾಣ್ ಘೋಷಿಸಿದ್ದಾರೆ. ಜೊತೆಗೆ ಸಂಪುಟ ಚರ್ಚೆ ಬಳಿಕ ನಾಯಕ್ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಪವನ್ ಕಲ್ಯಾಣ್ ಕೂಡ ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಾಗಿ ಹೇಳಿದ್ದಾರೆ. ಜೊತೆಗೆ ಪುಟ್ಟಪರ್ತಿ ಜಿಲ್ಲಾ ಕೇಂದ್ರದಲ್ಲಿ ಹುತಾತ್ಮ ಯೋಧ ಮುರಳಿ ನಾಯಕ್ರ ಕಂಚಿನ ಪ್ರತಿಮೆ ನಿರ್ಮಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟು 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಸೇನಾಧಿಕಾರಿಗಳು ಇನ್ಫಾರ್ಮೇಷನ್ ಪಬ್ಲಿಕ್ ಮಾಡಿದ್ರಲ್ಲ, ಅದರಲ್ಲಿ ಇವರು ಕೂಡ ಒಬ್ಬರು. ಉಳಿದವರ ಡೀಟೇಲ್ಸ್ ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಇನ್ನು ಕರ್ನಾಟಕದಲ್ಲಿ ಮುಂದಿನ 4 ದಿನ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದ 31 ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕರಾವಳಿ ಕರ್ನಾಟಕ, ಮಲೆನಾಡು, ಉತ್ತರ ಕರ್ನಾಟಕದ ಬಹುತೇಕ ಕಡೆ ಮಳೆ ಆರ್ಭಟಿಸೋ ಸಾಧ್ಯತೆ ಇದೆ. ಇನ್ನು ಜೂನ್ ಆರಂಭದಲ್ಲಿ ಬರ್ತಾ ಇದ್ದ ಮುಂಗಾರು ಮಳೆ ಈ ಬಾರಿ ಮೇ ಅಂತ್ಯಕ್ಕೆ ಬರೋ ನಿರೀಕ್ಷೆ ಇದೆ. ಹೀಗಾಗಿ ವಾಡಿಕೆಯಷ್ಟು ಮಳೆಯಾಗಲಿದೆ ಅಂತ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಳ್ಳೋ ಸಂಬಂಧ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಅಲ್ಲದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕು, ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ಸೇರಿದಂತೆ ಅಗತ್ಯ ಸೇವೆಗಳನ್ನು ರೆಡಿ ಮಾಡಿಕೊಳ್ಳಿ ಅಂತ ಆಯಾ ಇಲಾಖೆಗಳಿಗೆ ಸೂಚಿಸಿದ್ದಾರೆ. ಇನ್ನು DCET ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ
2025. ಇದಕ್ಕೆ ಅರ್ಜಿ ಸಲ್ಲಿಸುವ ಡೇಟ್ ಅನ್ನ ಮತ್ತೆ 3 ದಿನ ಅಂದ್ರೆ ಮೇ 13ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಪದ್ಮಶ್ರೀ ಪುರಸ್ಕೃತ ಕೃಷಿ ವಿಜ್ಞಾನಿ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಯಲ್ಲಿ ಅವರ ದೇಹ ಪತ್ತೆಯಾಗಿದೆ. ಈ ಬಗ್ಗೆ ಶನಿವಾರ ಸಂಜೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ನದಿ ದಡದಲ್ಲಿ ಅವರ ಬೈಕ್ ಕೂಡ ಪತ್ತೆಯಾಗಿದೆ. ಹೀಗಾಗಿ ಪೊಲೀಸರು ಚೆಕ್ ಮಾಡಿಸಿದ್ದಾರೆ. ಮೇ 7ನೇ ತಾರೀಕು ಇವರು ನಾಪತ್ತೆಯಾಗಿರುವುದರ ಕುರಿತು ಫ್ಯಾಮಿಲಿಯವರು ದೂರನ್ನ ಕೊಟ್ಟಿದ್ರು. ಆಪರೇಷನ್ ಸಿಂಧೂರ್ ನಂತರ ಸ್ಥಗಿತಗೊಂಡಿದ್ದ ಉಳಿದ IPL ಮ್ಯಾಚ್ಗಳನ್ನು BCCI ಮತ್ತೆ ನಡೆಸಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಕನ್ಫರ್ಮ್ಡ್ ಇಲ್ಲ. ಇದು ಸೌತ್ ಇಂಡಿಯಾದಲ್ಲಿ ಚೆನ್ನೈ, ಹೈದರಾಬಾದ್ ಮತ್ತು ಬೆಂಗಳೂರಲ್ಲಿ ನಡೆಸೋ ಲೆಕ್ಕಾಚಾರ ಇದೆ ಅನ್ನೋ ಮಾಹಿತಿ. ಮೇ 16ಕ್ಕೆ IPL ಮ್ಯಾಚ್ ಶುರುವಾಗಬಹುದು ಮತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಮೇ 25ನೇ ತಾರೀಕು ಆಗಬೇಕಾಗಿದ್ದ ಫೈನಲ್ ಮೇ 30ಕ್ಕೆ ನಡೆಯಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.